ಬಜರಂಗದಳ ವಿಎಚ್ಪಿ ಬಿಸಿ ರೋಡ್ ಚಲೋ ಕರೆ ಹಿನ್ನೆಲೆ ನೂರಾರು ಹಿಂದೂ ಪರ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಿಸಿ ರೋಡ್ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸ್ಥಳದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಮೊಕ್ಕಾಂ ಹೂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈದ್ ಮಿಲಾದ್ ಮೆರವಣಿಗೆ ವಿಚಾರ ಹಿಂದೂ ಸಂಘಟನೆಗೆ ಆಡಿಯೋ ಸವಾಲ್, ಆ ಸವಾಲು ಸ್ವೀಕರಿಸಿರುವ ಹಿಂದೂ ಮುಖಂಡರು ಸವಾಲು ಸ್ವೀಕರಿಸಿ ಬಿಸಿ ರೋಡ್ ಚಲೋಗೆ ಇವತ್ತು ಕರೆ ನೀಡಲಾಗಿದೆ. ಹಾಗಾಗಿ ನೂರಾರು ಜನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಬಜರಂಗದಳ ವಿಎಚ್ಪಿಯಿಂದ ಕರೆ ನೀಡಲಾಗಿತ್ತು. ಹಾಗಾಗಿ ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಬಿಸಿ ರೋಡ್ನಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು. ಸೂಕ್ಷ್ಮ ಪ್ರದೇಶ ಸದ್ಯಕ್ಕಂತೂ ಬಿಸಿ ರೋಡ್. ಸಾಕಷ್ಟು ಜನ ಕಾರ್ಯಕರ್ತರು ನೆರೆದಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಕಾರ್ಯಕರ್ತರು ಬಂದು ಜಮಾವಣೆಗೊಂಡಿದ್ದಾರೆ. ವಿಎಚ್ಪಿ, ಬಜರಂಗದಳ ಅಷ್ಟು ಜನ ಕಾರ್ಯಕರ್ತರು ಜಮಾವಣೆಗೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಭದ್ರತೆ ಹೆಚ್ಚಿನ ಮಟ್ಟದಲ್ಲಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಸದ್ಯಕ್ಕಂತೂ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಾಡದಂಗೆ ಕಾಣಿಸ್ತಾ ಇದೆ ಬಿಸಿ ರೋಡ್. ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಹೌದು ಶ್ರುತಿ, ಅಂದರೆ ಆಡಿಯೋಗೆ ಸವಾಲಿಗೆ ಪ್ರತಿ ಸವಾಲಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೀಸ್ ರೋಡ್ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು. ಬೀಸ್ ರೋಡ್ನ ಜಂಕ್ಷನ್ನಲ್ಲಿ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಏನು ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಅಂದರೆ ಅವರು ಒಂದು ಕರೆ ನೀಡಿದರು, ಅಂದರೆ ನಮ್ಮ ಮೆರವಣಿಗೆ ಸಾಗುವಂಥ ಏನು ರಸ್ತೆ ಏನಿದೆ ಅಲ್ಲಿ ನೀವು ಬಂದು ನಿಲ್ಲಿ, ನಿಮಗೆ ದಮ್ಮಿದ್ರೆ ಬಂದು ನಿಲ್ಲಿ ಅಂತ ಒಂದು ಆಡಿಯೋವನ್ನು ಹರಿಯಬಿಟ್ಟಿದ್ರು. ಅಂದರೆ ಮಾಜಿ ಪುರಸಭೆಯ ಸದಸ್ಯರವರು, ಅಧ್ಯಕ್ಷರವರು. ಹಾಗಾಗಿ ಆ ಒಂದು ಅವರ ಸವಾಲಿಗೆ ಪ್ರತಿಯಾಗಿ ಇಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರೇನಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು. ಅಂದರೆ ಮೆರವಣಿಗೆ ಸಾಗುವಂಥ ರಸ್ತೆಯ ಪಕ್ಕದಲ್ಲಿ ಇರುವಂಥ ರಕ್ತೇಶ್ವರಿ ಟೆಂಪಲ್ನ ಎದುರು ಇವರೆಲ್ಲರೂ ಬಂದು ಸೇರಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಆ ಭಾಗದಲ್ಲಿ ಇರುವಂಥದ್ದು ಬೀಸ್ ರೋಡ್ನ ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಈ ಒಂದು ರಕ್ತೇಶ್ವರಿ ಟೆಂಪಲ್ ಇರುವಂಥದ್ದು. ರಕ್ತೇಶ್ವರಿ ಟೆಂಪಲ್ನ ಎದುರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಜಮಾಯಿಸಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿರುವಂಥದ್ದು. ಖುದ್ದು SP ಆದಂತಹ ಯತೀಶ್ ಅವರೇ ಈ ಒಂದು ಫೀಲ್ಡಿಗೆ ಇಳಿದು ಇವರನ್ನು ಅಂದರೆ ಇಲ್ಲಿ ಭದ್ರತೆಯನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸುವುದು. ರಕ್ತೇಶ್ವರಿ ಟೆಂಪಲ್ನ ಪಕ್ಕದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವರ ಮುಖಂಡರು ಕೂಡ, ಅಂದರೆ ಹಿಂದೂ ಸಂಘಟನೆಯ ಹೆಚ್ಚಿನ ಮುಖಂಡರು ಕೂಡ ಈ ಒಂದು ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನೋಡ್ಬೋದು. ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿರುವಂಥ ಬೀಸ್ ರೋಡ್ ಚಲೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದು. ಈಗ ನಮ್ಮ ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗುವ. ಆಡಿಯೋ ಸವಾಲಿಗೆ ಪ್ರತಿ ಸವಾಲಾಗಿ ನೀವೆಲ್ಲರೂ ಸೇರಿದ್ರಿ, ಮುಂದೆ ಏನಂತ? ನಾವು ಸವಾಲನ್ನು ಸ್ವೀಕರಿಸಿದ್ದೇವೆ. ಮುಂದೆ ಏನು ಅಂತೇಳಿ ನಾವು ಮಾಧ್ಯಮದ ಮುಂದೆ ನಾವು ಏನು ಅದನ್ನು ನೇರವಾಗಿ ಹೇಳುವಂಥ ಪ್ರಶ್ನೆ ಇಲ್ಲ. ನಮ್ಮ ನಿರ್ಧಾರ ಏನು ಅಂತ ನಮ್ಗೆ ಗೊತ್ತಿದೆ, ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಯಾಕಂದರೆ ಒಂದು ಹೇಳಿಕೆಗೆ ಇಷ್ಟು ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಒಂದು ಬೇಕು ಅಂತಲೇ ಒಂದು ರಿಯಾಕ್ಷನ್ ಮಾಡ್ತಾರೆ ಅಂತ ಕೇಳಿದರೆ ಜಾಗೃತ ಹಿಂದೂ ಸಮಾಜ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಒಂದು ಗುಂಡಾಗಿರಿಯ ರಾಜಕಾರಣ ನಡೀತಾ ಇದೆ. ಇದನ್ನು ನಾವು ಎದುರಿಸ್ತೇವೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವಾಗಲೂ ಹೇಡಿ ಸಮಾಜ ಅಲ್ಲ ಎನ್ನುವಂಥ ಒಂದು ಸವಾಲು. ಅಂದರೆ ದಮ್ ಇದೆಯಾ ನಿಮಗೆ? ದಮ್ಮಿದ್ರೆ ನಿಲ್ಲಿ ಅನ್ನುವಂಥದ್ದೇ ಸವಾಲು ಬರುತ್ತೆ. ದಮ್ಮನ್ನು ನಾವು ದಮ್ ನಮಗಿದೆ. ಇಂದು ನೋಡಿ, ಇಡೀ ದೇಶದಲ್ಲಿ ಹಿಂದೂ ಸಮಾಜ ದಮ್ಮಿದ್ದ ಕಾರಣ ಈ ದೇಶ ಉಳಿದಿದೆ. ಆ ದಮ್ಮಿನಲ್ಲೇ ನಾವು ಅದನ್ನು ಹೋರಾಟವನ್ನು ಮಾಡ್ತೇವೆ. ಆ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇಬ್ಬರು ಯಾರು, ಒಬ್ಬ ಬಂಟ್ವಾಳದ, ಅವರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಅವರು ನಮಗೆ ಏನೂ ಅಲ್ಲ. ಅವರೊಂದು ಬಚ್ಚ, ನಾವು ಒಂದು ಏಕವಚನದಲ್ಲಿ ಹೇಳಬೇಕಿದ್ರೆ ಬಚ್ಚ ನಾಯಿಗಳಾಗಿ ನಾವು ಹೇಳ್ತೇವಲ್ಲ, ಒಂದು ಕಾಟು ನಾಯಿ ಅಂತೇಳಿ, ಆ ರೀತಿಯ ಜನಗಳು. ಅವರ ಸವಾಲು, ಅವರೊಂದು ನಮಗೆ ಸವಾಲೇ ಅಲ್ಲ. ಯಾರೆಲ್ಲ ಮುಖಂಡರು ಬರ್ತಾರೆ ಅಂತ
ಮುಖಂಡರು ಈಗ ನಮ್ಮ ಇವರು ಶರಣ್ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೀಗ ನಮ್ಮ ಒಳಗಿನ ಹಿರಿಯರಿಗೆ ಗೊತ್ತಿದೆ ಏನು ಆಗ್ತದೆ ಅಂತೇಳಿ. ಮತ್ತು ಅವ್ರದ್ದು ಇಲಾಖೆಯವರು ಅದ ಕೆಲಸವನ್ನು ಅವರು ನಿರ್ಧಾರ ಮಾಡ್ತಾರೆ. ಹಿಂದೂ ಸಂಘಟನೆ ಮುಖಂಡರು ಹೇಳ್ತಿರುವಂಥದ್ದು ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಅಂದರೆ ಉಡುಪಿ, ಕಾರ್ಕಳ ಆ ಭಾಗದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ರಕ್ತೇಶ್ವರಿ ಟೆಂಪಲ್ನ ಏನು ಬಲಭಾಗದಲ್ಲಿ ಕಾಣ್ತಿರುವಂತಹ ದೃಶ್ಯ. ರಕ್ತೇಶ್ವರಿ ಟೆಂಪಲ್ನ ಬಲಭಾಗದಲ್ಲಿ ಹಿಂದೂ ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಾಕಷ್ಟು ಮುಖಂಡರು ಇಲ್ಲಿ ಬಂದು ಸೇರಿರುವಂಥದ್ದು. ಅಂದರೆ ಅವರು ಸವಾಲು ಹಾಕಿದ್ದಾರೆ. ಅದಕ್ಕೆ ನಾವು ಆ ಒಂದು ಸವಾಲನ್ನು ಸ್ವೀಕರಿಸಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ದೇವೆ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಮೆರಿಕಾದ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಮತ್ತೊಮ್ಮೆ ಹತ್ಯೆಗೆ ಯತ್ನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 2ನೇ ಬಾರಿ ಯತ್ನ ಆಗಿರೋದು. ಫ್ಲಾರಿಡಾದಲ್ಲಿರುವ ಟ್ರಂಪ್ ಗಾಲ್ಫ್ ಕ್ಲಬ್ನಲ್ಲಿ ಗುಂಡಿನ ದಾಳಿಯಾಗಿದೆ. ಅಪಾಯದಿಂದ ಪಾರಾಗಿದ್ದಾರೆ ಅಮೆರಿಕಾದ ಮಾಜಿ ಅಧ್ಯಕ್ಷ. ಶಂಕಿತನ ಬಂಧನವಾಗಿದೆ. ಸ್ಥಳದಿಂದ AK-47 ಬಂದೂಕನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬ್ಯಾಕ್ ಪ್ಯಾಕ್, ಗೋಪ್ರೋ ಕ್ಯಾಮ್ರಾ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 270ರಿಂದ 450 ಮೀಟರ್ ದೂರದಿಂದ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟ್ರಂಪ್ ಗಾಲ್ಫ್ ಆಡ್ತಾ ಇದ್ದ ಸಂದರ್ಭದಲ್ಲೇ ಈ ಗುಂಡಿನ ದಾಳಿಯಾಗಿದೆ. ಶಂಕಿತನತ್ತ ಗುಂಡಿನ ದಾಳಿ ನಡೆಸಿರೋ ಭದ್ರತಾ ಪಡೆ ಆ ಮೂಲಕ ಶಂಕಿತನನ್ನ ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಯನ್ ವೆಸ್ಲಿ ರೌತ್ 58 ವರ್ಷ ಎಂಬಾತನ ಬಂಧನ ಕೂಡ ಆಗಿದೆ. ಉಕ್ರೇನ್ ಬೆಂಬಲಿಗನಾಗಿರುವಂತಹ ಶಂಕಿತ ಆರೋಪಿ. 60 ದಿನಗಳಲ್ಲಿ ನಡೆದ 2ನೆಯ ಹತ್ಯೆಗೆ ಯತ್ನ ಇದು. ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಹತ್ಯೆಗೆ 2ನೇ ಬಾರಿ ಯತ್ನ. ಸದ್ಯ ಶಂಕಿತನ ಬಂಧನ ಕೂಡ ಆಗಿದೆ. ಆತನನ್ನ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಓಪನ್ ಸಮಾರಂಭದಲ್ಲಿ ಭಾಷಣ ಮಾಡ್ತಿದ್ದಾಗ ಈ ಹಿಂದೆ ಟ್ರಂಪ್ ಮೇಲೆ ದಾಳಿಯಾಗಿತ್ತು, ಗುಂಡಿನ ದಾಳಿ. ಜಸ್ಟ್ ಮಿಸ್, ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು ಟ್ರಂಪ್. ಈಗ 2ನೇ ಬಾರಿ ಅವರ ಮೇಲೆ ಹತ್ಯೆಗೆ ಯತ್ನ ಆಗಿರೋದು. ಗಾಲ್ಫ್ ಆಡ್ತಾ ಇದ್ದಂಥ ಸಂದರ್ಭದಲ್ಲೇ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 270 ಮೀಟರ್ ದೂರದಿಂದ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ತಕ್ಷಣಕ್ಕೆ ಭದ್ರತಾ ಪಡೆ ಅಲರ್ಟ್ ಆಯಿತು. ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 2 ದೃಶ್ಯ ನಾವೀಗೇನು ಗಮನಿಸ್ತಾ ಇದೀವಲ್ಲ, ಈ ಹಿಂದೆ ಆಗಿರೋದು ಇದು. ಟ್ರಂಪ್ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಕೂಗಳತೆಯ ದೂರದಿಂದ ಅಟ್ಯಾಕ್ ಆಗುತ್ತೆ ಅವ್ರ ಮೇಲೆ. ತಕ್ಷಣಕ್ಕಲ್ಲಿದ್ದವರೇ ಅವರನ್ನ ಬಚಾವ್ ಮಾಡ್ತಾರೆ. ನೋಡಿ, ತೀವ್ರವಾಗಿ ಪೆಟ್ಟಾಗುತ್ತೆ ಹಣೆಗೆ. ಇದು ಹಿಂದೆ ಆಗಿರುವಂತಹ ಅಟ್ಯಾಕ್. ಈಗ ಮತ್ತೊಮ್ಮೆ ಅವರ ಹತ್ಯೆಗೆ ಯತ್ನ ಆಗಿರೋದು. ಈ ಸಂದರ್ಭಕ್ಕೆ ಶಂಕಿತನ ಬಂಧನ ಕೂಡ ಆಗಿದೆ. ಯಾದಗಿರಿಯಲ್ಲಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತದಿಂದ PSI ಮೃತಪಟ್ಟಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ PSI ಸಾವು ಹೃದಯಾಘಾತ ಅನ್ನುವಂತಹ ರಿಪೋರ್ಟ್. ನಿಗೂಢ ಸಾವು ಹಿನ್ನೆಲೆ ಅಂಗಾಂಗಗಳನ್ನು FSLಗೆ ಕಳುಹಿಸಿಕೊಡಲಾಗಿತ್ತು. ವರದಿಯಲ್ಲಿ ಯಾವುದೇ ವಿಷಕಾರಿ ಇಲ್ಲ ಅನ್ನೋದು ಬಹಿರಂಗಗೊಂಡಿದೆ. ಅವಧಿ ಪೂರ್ವ ವರ್ಗಾವಣೆಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಪುತ್ರ ಸನ್ನಿಗೌಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥ ಆರೋಪ ಇತ್ತು. ಅವರ ಪತ್ನಿಯೇ ಗಂಭೀರ ಆರೋಪ ಮಾಡಿದ್ರು. ಪರಶುರಾಮ್ ಅವರ ಪತ್ನಿ, ಪರಶುರಾಮ್ ಪತ್ನಿ ಶ್ವೇತಾ ದೂರಿನ ಅನ್ವಯ ಪ್ರಕರಣ ಕೂಡ ದಾಖಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಹೃದಯಾಘಾತದಿಂದ ಸಾವು ಅನ್ನೋದು ಕೂಡ ಬಹಿರಂಗಗೊಂಡಿದೆ, ದೃಢಪಟ್ಟಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಇದು. ಆ ಕಾರಣಕ್ಕಾಗಿ ನಮ್ಮ ಜೊತೆಯಲ್ಲಿರುವಂಥ ಸಂಘಟನೆಗಾರರಿಗೆ ಅವತ್ತೇನು ನಮಗೇನು ಸಹಕಾರ ನೀಡಿದರು ಅವರಿಗೆಲ್ಲ ಬೇರೆಯವರು ಯಾವ ದುಡ್ಡು ತಿಂದಿದ್ರೆ ಹಂಗಿಂಗೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಂತೆ. ಇದು ಭಾಳ ಸತ್ಯಕ್ಕೆ ದೂರವಾದಂಥದ್ದು. ನಮಗೆ ಇಲಾಖೆ ವತಿಯಿಂದನೂ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ಕಂಪ್ಲೇಂಟ್ಗೂ ಸಂಧಿಸ್ತಾ ಇದ್ದಾರೆ. ಈ ಸದ್ಯ ಏನಂತ ಹೇಳ್ಬಿಟ್ಟಂದರೆ CID ವಶದಲ್ಲಿದೆ ನಮ್ಮ ಪ್ರಕರಣ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಾರ್ಟ್ ಫೇಲ್ ಅಂತೇಳಿ ಬಂದಿದೆ. ಹಾರ್ಟ್ ಫೇಲ್ ಅಂತ ಬಂದಿದೆ. ಅದು ತನಿಖೆ ನಡೀತಾ ಇದೆ, ತನಿಖೆ ಆಗ್ತಾ ಇದೆ. ಅವ್ರು ಏನು ಕಂಪ್ಲೀಟ್ ಬೇಸ್ ಏನು ಕಂಪ್ಲೀಟ್ ಕೊಟ್ಟಿದ್ದು ಆ ಬೇಸಿನ ಮೇಲೆ ಇದು ಮಾಡಿತ್ತು. ಆ ಕಾರಣಕ್ಕಾಗಿ ನಮ್ಮ ಜೊತೆಯಲ್ಲಿರುವಂಥ ಸಂಘಟನೆಗಾರರಿಗೆ ಅವತ್ತೇನು ನಮಗೇನು ಸಹಕಾರ ನೀಡಿದರು ಅವರಿಗೆಲ್ಲ ಬೇರೆಯವರು ಯಾವ ದುಡ್ಡು ತಿಂದಿದ್ರೆ ಹಂಗಿಂಗೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಂತೆ. ಇದು ಭಾಳ ಸತ್ಯಕ್ಕೆ ದೂರವಾದಂಥದ್ದು.
ಸರಿಯಾದ ರೀತಿಯಿಂದ ತನಿಖೆ ಆಗೋದಿಲ್ಲ ಅಂತೇಳಿ ನಾವು ಮಾನ್ಯ ಸಚಿವರನ್ನ ವಿನಂತಿ ಮಾಡ್ಕೊಂಡ್ವಿ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಅಂಥ ಪ್ರಕರಣ ಇದಲ್ಲ, CBI ಕೊಡುವಂಥ ಪ್ರಕರಣ ಅಲ್ಲ, ನಾವು ನಿಷ್ಪಕ್ಷಪಾತವಾಗಿ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಸೋದರ ಪರಶುರಾಮ್ನ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡಿ ನಾವು ಈ ಒಂದು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಹೇಳಿದ್ರು ಮತ್ತು ನಮ್ಮನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾನ್ಯ ಸಚಿವರು ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಅಸಹಾಯಕರಿದ್ದೀವಿ. ಈಗ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಹಂತದಲ್ಲಾದರೂ ಪ್ರಕರಣ ನಮಗೆ ನ್ಯಾಯ ಸಿಗಲಿ ಅಂತಕ್ಕಂಥ ಆಶಾಭಾವನೆಯಿಂದ ನಾವು ಈ ಒಂದು ತನಿಖೆಗೆ ಸಹಕಾರ ನೀಡ್ತಾ ಇದ್ದೀವಿ ಅಷ್ಟೇ. ಇನ್ನು ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ನೀವು